ನೋಡಿ, ಇದು ಹುಣಸಮಾರನಹಳ್ಳಿ ಮತ್ತು ಯಲಹಂಕ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಜಾಗ. ಸರ್ಕಾರದವರು ಸುಮಾರು 20-30 ವರ್ಷದ ಮೇಲೇನೆ ಆಗೈತೆ ಇವ್ರಿಗೆ ಸರ್ಕಾರ ಜಾಗ ಕೊಟ್ಟು. ಅಂದಿನ ಸರ್ಕಾರಗಳು ದಲಿತರಿಗೆ ಒಂದು ಏನು 30-40 ಸೈಟು, 30-45 ಜಾಗ. ಈ ಜಾಗಕ್ಕೆ ಎಷ್ಟು ಬಡ್ದಾಡ್ತಾ ಇದಾರೆ ಅಂದರೆ, ಪ್ರಭಾವಿಗಳು ದೊಡ್ಡ ಪ್ರಭಾವಿಗಳು ಏನು ಬೇಕಾದ್ರೂ ಮಾಡ್ಬೋದು. ನೋಡಿ, ಕಟ್ಟಿರ್ತಕ್ಕಂಥ ಮನೆನ ಇವರು ಬಂದು ಏನೋ ಇವ್ರ ಅಪ್ಪನ ಜಾಗದ ಥರ ಬಂದು ಹೊಡೆದಾಕ್ತಾ ಇದ್ದಾರೆ. ನಿಜವಾಗ್ಲೂ ಇವ್ರಿಗೇನಾದ್ರೂ ಮಾನವೀಯತೆ, ಮನುಷ್ಯತ್ವ, ಇವ್ರೇನು ಹೊಡಿತಾ ಇದ್ದಾರಲ್ಲ, ಇವರೆಲ್ಲ ಚೇಲೆಗಳು, ಇವರೆಲ್ಲ ರಾಜಕೀಯ ನಾಯಕರ ಗುಲಾಮ್ರು. ಇವರೆಲ್ಲ ಕೂಲಿ ಮಾಡ್ತಾ ಕೆಲಸ ಇದು ಮಣ್ಣು ತಿನ್ನೋ ಕೆಲಸ. ನಾಳೆ ಇವ್ರ ಮನೆಯೂ ಕೂಡ ಇದೇ ರೀತಿನೂ ಹೊಡೆದಾಕ್ಬೋದು. ಇವ್ರ ಮನೆಯೂ ಇವತ್ತೇನು ಹೊಡೆದಾಕ್ತಿದಾರಲ್ಲ, ಇವರೆಲ್ಲ ಗುಂಡಗಿರಿ ಮಾಡೋಕ್ಕೆ ಬಂದಿರೋರು. ಇವರೆಲ್ಲ ಒಬ್ಬರು ದಲಿತರು 40-45 ಜಾಗ. ಈ ಜಾಗನ 40 ವರ್ಷ ಆಯಿತು ಈ ಜಾಗ ಕೊಟ್ಟು ಸರ್ಕಾರದವರು. ಈಗ ಯಾರೋ ದೊಡ್ಡ ಪ್ರಭಾವಿ ವ್ಯಕ್ತಿ ಯಲಹಂಕದ ಹತ್ರ ನೋಡಿ, ದಲಿತರ ಜಾಗ. ಇವರೆಲ್ಲ ದಲಿತರ ಸಂಘಟನೆಯವರು, ದಲಿತರ ನಾಯಕರು. ನೀವೆಲ್ಲ ಎಲ್ಲಪ್ಪ ಇದ್ದೀರಾ? ಬರ್ರಿಯಪ್ಪ, ದಲಿತರ ಜಾಗ ನೋಡಿ ಹೆಂಗೆ ಹೊಡಿತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ಕೊಂಡು. ಯಾವ ರೀತಿ ಕಾಪಾಡ್ತಾ ಇದ್ದೀರ ನೀವು? ಏನು ಮಾತಾಡ್ತೀರಿ? ನಾವು ದಲಿತರ ಪರ ಇದ್ದೀವಿ, ಅವ್ರ ಪರ ಇದ್ದೀವಿ ಅಂತ ಏನು ಪರ ಅಂತೇಳಿ ಬಾಯ್ಬಡ್ಕಂತೀರಲ್ಲ. ಪ್ರಿಯಾಂಕೆ ಖರ್ಗೆ ಅವರೇ, ಏನು ವಿಧಾನಸೌಧ ಅಧಿವೇಶನದಲ್ಲಿ ಬಾಯ್ಬಡ್ಕಂತೀರಲ್ಲ, ಬರೀ RSS ಅದು ಇದು ಅಂತೇಳಿ. ಪರಮೇಶ್ವರ್ ಅವರೇ, ನೋಡಿ ಹೆಂಗಿದೆ ಕತೆಗಳು. ಆಮೇಲೆ ದಲಿತ ಸಂಘಟನೆ ಅವರೇ, ಅಂಬೇಡ್ಕರ್ ಸಂಘಟನೆ ಅವರೇ, ಎಲ್ಲಿದ್ದೀರಾ? ಬನ್ನಿ. ಏನು RSS ವಿರುದ್ಧ ಮಾತ್ರ ಹೋರಾಡ್ತಿರಲ್ಲ, RSS ವಿರುದ್ಧ ಮಾತ್ರ ಹೋರಾಡ್ತಿರಲ್ಲ ನೀವು. ಬನ್ನಿ. ಜಾತಿ ಹೆಸಳಿಕೆ ಓಡಾಡ್ತಿರಲ್ಲ. ಹೇಳೋದು ಅದಕ್ಕೆ, ಜಾತಿ ಬಿಟ್ಟು ಬಂದ್ರಯ್ಯ, ಎಲ್ಲರೂ ಒಗ್ಗಟ್ಟಾಗೋಣ, ಎಲ್ಲರೂ ಒಂದಾಗಿ ಹೋರಾಟ ಮಾಡೋಣ ಅಂದರೂ ಬರೋಲ್ಲ. ನೋಡಿ ಹೆಂಗಿದೆ ಇವಾಗ. ಇವ್ರದ್ದೆಲ್ಲ ಜಾಗ ಇದೆ, ಹೊಡಿತಿದಾರಲ್ಲ, ಇವ್ರದ್ದೆಲ್ಲ ಜಾಗ. ಈ ಥರ ಆಳಿಟ್ಟು ಕಲಿಸಿದ್ದಾರೆ. ಹೊಡೆದು ಬಿಸಾಕ್ರಿ ಅಂತಂದೇಳಿ ಈ ರೀತಿ ಮಾಡ್ತಾರಲ್ಲ. ನಿಜವಾಗ್ಲೂ ಇವರು ಏನು ಹೊಡಿತಾ ಇದಾರಲ್ಲ, ಇವ್ರ ಮನೆಗಳೂ ಹೊಡೆದಾಕ್ರಿ ಅಂತಂದೇಳಿ ನಾನು ಆ ಭಗವಂತನ ಕೇಳ್ಕೊತೀನಿ. ನಿಜವಾಗ್ಲೂ ಕಾನೂನು ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಸತ್ತೋಗ್ಬಿಟ್ಟತೆ. ಬಡವಪುರ ಇಲ್ಲ. ಸುಮ್ಮನೆ ಹೇಳ್ತಾರೆ ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರಿಗೂ ಸಮಾನತೆ ಕಾನೂನು. ಎಲ್ಲಿದೆ ಕಾನೂನು? ಏನಿದೆ ಕಾನೂನು? ಎಲ್ಲೋ ಮಲ್ಕೊಂಬಿಟ್ಟತೆ ಕಾನೂನು. ಹೋಗಿ ನಮ್ಮ ದೇಶದ ನಮ್ಮ ರಾಜ್ಯದ ಕಾನೂನು ಇದೆಯಲ್ಲ, ಅದು ದುಡ್ಡಿರೋರ ಮನೇಲಿ ಮಲ್ಕೊಂಬಿಟ್ಟತೆ. ಪಾಪ ಅಲ್ಲಿ ಬಿಗ್ಗಿಯಾಗಿ ಮಲ್ಕೊಂಬಿಟ್ಟತೆ. ಬಡವ್ರ ಮನೇಲಿ ಕಾನೂನು ಅನ್ನೋದೇ ಇಲ್ಲ. ಬಡವ್ರ ಮನೆಯಲ್ಲಿ ಕಾನೂನು ಬರೋದೇ ಇಲ್ಲ. ಅದು ದುಡ್ಡಿರೋದು ಶ್ರೀಮಂತರ ಮನೆಯಲ್ಲಿ. ಪ್ರಭಾವಿಗಳ ಮನೆಯಲ್ಲಿ ಕಾನೂನು ಸುಟ್ಕೇಸಲ್ಲಿ ಮಲ್ಕೊಂಬಿಟ್ಟತಪ್ಪ, ಟ್ರಂಕಲ್ಲಿ ಮಲ್ಕೊಂಬಿಟ್ಟತೆ, ಬೀರಲ್ಲಿ ಮಲ್ಕೊಂಬಿಟ್ಟತೆ ಕಾನೂನು. ಏನು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರು ಹೇಳೋರು ಕೇಳೋರಿಲ್ವಾ? ಯಾರು ಬೇಕಾದ್ರೂ ಮನೆ ಹೊಡೆದಾಕ್ಬೋದ ಬಂದು? ಅಲ್ಲ ರೀ, ಕಟ್ಟಿರ್ತಕ್ಕಂಥ ಗೋಡೆನ ಕಷ್ಟ ಬಿದ್ದು ಕಟ್ಟಿ ಆ ಗೋಡೆನ ಹೊಡೆದಾಕ್ತಾ ಇದ್ರಲ್ಲ. ಯಾರಾದ್ರೂ ಎಲ್ಲರಿಗೂ ಮನೆಗೆ ಒಂದು ಇರೋಕ್ಕಿಷ್ಟ. ಇದು ಒಂದು ಮೇನ್ ರೋಡಲ್ಲಿದೆ, ಒಂದು ಏರ್ಪೋರ್ಟ್ ರೋಡಲ್ಲಿ, ಮೇನ್ ರೋಡಲ್ಲಿ ಇದೆ ಅಂತಂದೇಳಿ ಇಷ್ಟೊಂದು ಪ್ರಭಾವಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಬಡವ್ರ ಮೇಲೆ, ದಲಿತರ ಮೇಲೆ ಬಡವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಇದೆ. ಅಲ್ಲಿರ್ತಕ್ಕಂಥ ಭಾಗದ ನಾಯಕರು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ. BJP ಪಕ್ಷದ ಏನು ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಮಾಹಿತಿ ಬಂದಿಲ್ಲ, ಆದರೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ BJP ಅವರೇ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇಂಥವ್ರಿಗೆ ಸಪೋರ್ಟ್ ಮಾಡಿದರೆ ನಾಳೆ ಮುಂದಿನ ದಿವಸದಲ್ಲಿ ಬಡವರ ಮನೆಗಳನ್ನು ಒಡೆದು ಧ್ವಂಸ ಮಾಡ್ತಾ ಇದ್ದಾರೆ. ಧ್ವಂಸ ಮಾಡ್ತಾ ಇದ್ದಾರೆ. ನೋಡಿ ಹೆಂಗಿದೆ. ದಲಿತ ಸಂಘಟನೆ ಅವರೇ, ಬನ್ನಿ. ರಾಜಕೀಯ ನಾಯಕರ ಜೊತೆ ಹೇಳಿ ಗೂಡಿಸ್ಕೊಂಡು ಇದನ್ನು ಮಾಡ್ತಾ ಇದ್ದೀರಲ್ಲ, ಬನ್ನಿ. ಇವ್ರ ಮನೆ ಉಳಿಸಿ, ಇವ್ರ ಮನೆ ಕಟ್ಕೊಡಿಸಿ ಬನ್ನಿ. ನೀವೇನು ನಿಮ್ಮೇನು ದುಡ್ಡು ಖರ್ಚು ಮಾಡೋದು ಬೇಡ. ನ್ಯಾಯ ಕೊಡಿಸ್ರಿ, ನ್ಯಾಯ ಕೊಡಿಸಿ. ಎಲ್ಲಿದೆ ನ್ಯಾಯ? ಯಾರ ಮನೇಲಿ ಮಲ್ಕೊಂಡತಿ? ಯಾರು ಟ್ರಂಕಲ್ಲಿದೆ? ಯಾರು ಸುಟ್ಕೇಸಲ್ಲಿದೆ? ಈ ರೀತಿ ಆದರೆ ಬಡವ್ರು ಯಾರು ಬದುಕಂಗಿಲ್ವಂಗಾರೆ? ಬಡವ್ರನ್ನೆಲ್ಲ ಸಾಯಿಸಿಬಿಡ್ರಿ ಹಂಗಾರೆ. ಎಲ್ಲರೂ ಸೇರ್ಕೊಂಡು, ಎಲ್ಲ ಪ್ರಭಾವಿಗಳು ಸೇರ್ಕೊಂಡು ಬಡವ್ರನ್ನ ಸಾಯಿಸಿಬಿಡ್ರಿ. ಬೇಡ ಹಂಗಾರೆ. ನಾವು ಯಾಕೆ ಬದುಕಬೇಕು ಬಡವರು? ಏನೇನು ಆಟ ಆಡ್ತಾರೆ. ಒಂದು ಮನೆ ಕಟ್ಕೊಳಕ್ಕೆ ಬಿಡ್ತಾ ಇಲ್ವಲ್ಲ ರೀ, ಒಂದು ಮನೆ ಕಟ್ಕೊಳಕ್ಕೆ ಬಿಡ್ತಾ ಇಲ್ಲ ಬಡವರು. ಬರ್ರಿ ಎಲ್ಲ ಇಲ್ಲಿದ್ರು ದಲಿತರು.